ಶಿವ ಏ ಶಿವ ಏನ್ ಮಾಡಕತ್ತೆ ಯಾರು ನಾನೇ ಶಿವಮ್ಮ. ಯಾಕ ಸಂತಿಗೆ ಹೋಗಿದ್ರೇನು? ಏನ್ ಶಾಂತಿ ಹೋಗುದ್ ಬಿಡವ ನಿಮ್ ಕಾಕ ಶಾಂತಿಗೆ ಹೋಗುದವ್ರು ಬಿಡುದಲ್ಲ ಅದು ಕುಡದ್ ಕೇಸ್ ಬರ್ತದ ಏನ್ ಶಾಂತಿ ತರಂಗಿಲ್ಲ ಪ್ಯಾಟಿ ತರಂಗಿಲ್ಲ ಅದನ್ನ ಮಾಡಿ ಇದನ್ ಮಾಡತ್ತದ ಏನ್ ಮಾಡ್ಬೇಕ ನಾ ನೀವು ಹೋಗಿಲ್ಲ? ಇಲ್ಲವ ನಾನು ಸಂತಿಗೆ ಹೋಗಿದ್ಲ. ಒಂದ್ 4 ಟಮಾಟಿ, ಒಂದಿಷ್ಟ್ ಮೆಣಸಿನಕಾಯಿ, ಒಂದಿಷ್ಟ್ ಬೆಳ್ಳುಳ್ಳಿ, ಉಳ್ಳಾಗಡ್ಡೆ ಅಂತ ಕೇಳಾಕ್ ಬಂದಿದ್ದೆ. ಏಯವ್ವ ಎಂತಕ್ಕಿ ಮನಿಗ್ ಬಂದೆ ಯವ್ವ ಅದ ಕುಡಕ ಗಂಡ ಏನೇನೇನೇನೇನೋ ತರದಲ್ಲ ನೆಲಿ ಚಟಿಲಿ ಕುಡ್ದು ಬಂದ್ ದಿನ ನನ್ ಕೂಡ ಜಗಳ ತೆಗಿತದ ಒದರಾಡ್ತದ ಅದ 6 ತಿಂಗಳಿಗೊಮ್ಮೆ 3 ತಿಂಗಳಿಗೊಮ್ಮೆ ಎಲ್ಲಾರ ಹೋಗಿ ಅದು ಯಾರ್ದಾರ ಮಂದಿ ತೆಲಿ ಬೋಳ್ಸ್ ಕಿಸಿಂದ ತಗೊಂಬಂದ್ ಹಾಕ್ತದ. ಅದ್ ಇದ್ದಟ್ ಮಾಡಿ ಕೊಡ್ತೀನಿ ಅದ್ ಇದ್ದದ್ದು ಮಾಡಿಟ್ರ ಅಳತದ ಕುತ್ಕೊಂಡ್ ಇದನ್ ತಿಲ್ಲೇನೋ ನಾ ಪುಂಡಿ ಪಲ್ಯ ತಿಲ್ಲೇನೋ ನಾ ಕಲ್ಲನ್ ಖಾರ ತಿಲ್ಲೇನೋ ನನಗ್ ತತ್ತಿ ಹುರಿದು ಕೊಡು ಮೀನ ಎಲ್ಲಾರ ತಂದು ಮೀನು ಫ್ರೈ ಮಾಡ್ಕೊಡು ಚಿಕನ್ ಮಾಡ್ಕೊಡತ್ ನಿಂತ್ ಬಿಡ್ತದ. ಏನ್ ಮಾಡ್ಬೇಕ್ ನಾ ಸಾಕಾಗಿ ಬಿಟ್ಟದ ಅದ್ರ ಕಾಲಾಗ ನೀ ಅಂತ ಏನ ತಿಂಗಳು ಉಪವಾಸ ಇದ್ದಾರ ಮನಿಗ್ ತಂಗಳಿದ್ದಕ್ ಬಂದ್ಲತ್ತ ಹಂಗಾತ್ ನಾನು ಹಣೆ ಬಾರ. ನಾನೇ ಏನ್ ಮಾಡ್ತೀನಿ ಅದ್ ಯಾವಾಗ 6 ತಿಂಗಳು 3 ತಿಂಗಳು ಒಂದ್ ಸಂತೆ ತರ್ತವ್ ನೋಡು ನಿಮ್ಮಂತರ ಬಲ್ಲಿ. ಒಂದಿನ ಬಸವ್ರ ಮನ್ಯಾಗ, ಒಂದಿನ ಅಲ್ಲಿ ನಿಂಗಚ್ಚಿಗವ್ರ ಮನ್ಯಾಗ, ಒಂದಿನ ಅಲ್ಲಿ ಹಡ್ಮವ್ರ ಮನ್ಯಾಗ, ಒಂದಿನ ರೇಣುಕಾರ ಮನ್ಯಾಗ, ಅವ್ರ ಮನ್ಯಾಗ ಒಂದಿನ ಮನಿ ಕೊಡ್ತಾರ ದಿನ ದಿನ ಮನಿ ಹೋಗಿನ ಏನ್ ಮಾಡ್ಲಿ ಒಂದ್ ಹೋದ್ರ ಕೊಟ್ಟಾರ. ದಿನ ಒಂದಿನ ಬಿಟ್ಟು ಒಂದಿನ ಬಿಟ್ಟಿಲ್ಲ. ಇವತ್ ನಿನ್ ಮನಿಗ್ ಅನ್ನ ಎಲ್ಲಾರ ಮನಿಗ್ ಹೋಗಟ್ಟಿಗೆ 2 ದಿವಸ ಆಗಿರ್ತದ. ಹಳ್ಳಿ ಬರ್ತೀನಿ ಮತ್ ನಿಮ್ ಮನಿಗ್ ಹಿಂಗ ಏನ್ ಮಾಡ್ಲ ಮತ್ ಸ್ವಂತ ಹಾಕುದ್ರ ನಾನು ದಗದ್ಕ ಹೋಗಂಗಿಲ್ಲ ಬಿಡಂಗಿಲ್ಲ ದಗದ್ ನೀಗುದಲ್ಲ. ಸುಮ್ ಏನ್ರ ಒಂದ್ ಟಮಾಟಿ ತಂದೆ ಅಂದ್ರ ಅದ್ರಾಗ ಅರ್ಧ ಹೋಗ್ತೀನಿ, ಒಂದ್ ಅರ್ಧ ಚೆಂಜಿನಾಗ ಅರ್ಧ ಮುಂಜಾನೆ ಅಟ್ರದಾಗ ಮಾಡ್ಬಿಡ್ತೀನಿ ಪಲ್ಯ. ದಿನಂಪ್ರತಿ ಮಂದಿ ಮನಿಗ್ ಹೋಗಿ ತರೋದಂದ್ರ ಹೆಂಗ? ಏನ್ ಮಾಡೋಣ ನಮಗೇನು ಗಂಡಸ್ ಮಕ್ಳದ ದುಡ್ದು ಹಾಕಾಕ ಹೋಗಿಲ್ ಸಂತಿಗೆ ಅದಕ್ಕೆ ಏನ್ ತಂದಾಳ ನಾ ಬಂದೀನಿ. ಏನ್ ಮಾಡ್ಲಿ ನಿಂಗೊಂದ್ ಬಲಿ ಹೋಗಿದ್ದೆ. ಹಿಂಗ ಒಂದ್ ಟಮಾಟಿ ಎರಕ್ ಕೊಡ ಚಂಜಿ ಪೂರ್ತ್ಯಾಕ ಅದು ಏನೋ ತಂದಿಲ್ಲ ಎಲ್ಲೇ ಹೋಗ್ಯದ ನಿಮ್ ಮಾವತ್ತೇಳಿ ಹೋಗಿದ್ದೆ. ಸಂತಿಗ್ ಹೋಗ್ಯಾಳ ಆಕಿ ಹೋಗಿಲ್ ಖರೆ ಆಕಿನ್ ಗಂಡ ತರ್ತಾನ ಆಕಿನ್ ಮನಿಗ್ ಹೋಗಿದ್ದೆ. ಆಕಿ ಏನ್ ಹೇಳಿದ್ಲು ಇಟ್ಟಿಟ್ಟೆ ಸೂಡತ್ತ 10 ರೂಪಾಯ್ಕೊಂದು ಇಟ್ಟಿಟ್ಟ ಸೂಡ್ 15 ರೂಪಾಯ್ಕೊಂದತ್ತ. ಮೆಂತೆ ಪಲ್ಯ ಕೊತ್ತಂಬರಿ ಏನತ್ತವೋ 15 ರೂಪಾಯಿ 10 ರೂಪಾಯಿ ಅಂತ ಒಂದ್ ಸೂಡಿಗೆ. ಮಳೆ ಹೆಚ್ಚದಲ್ಲ ಈಗ ತುಟ್ಟಿ ಆಗ್ಯದ ಕಾಯಿಪಲ್ಯ. 30 ರೂಪಾಯಿ ಪಾಕಿಲ್ ಚೌಳಿಕೆ ಅತ್ತ 30 ರೂಪಾಯಿ ಪಾಕಿಲ್ ಹೀರಿಕೆ ಅತ್ತ. ಒಂದ್ ಮುಲ್ಲಂಗಿ 10 ರೂಪಾಯಿ ಅಂತ ಅಷ್ಟು ತುಟ್ಟಿ ಅದತ್ತ. ಇದ್ದಿ ಬಿಡು ತಂದೆವು ಮತ್ತ ಏನ್ ಮಾಡದ್ ನೋಡಿ ಹೆಂಗ್ ಮಾಡುದು. ನೀನು ಹಂಗ ಹಣಿಕೆ ನೋಡ್ತಾನ ಏನ್ ಕಾಣ್ತದ ನಮ್ಮ ಮನ್ಯಾಗ ನೋಡಿ ಏನ್ ಕಾಣ್ತದ ಒಣ ಮನಿ ಒಣ ಏನೇ ಒಣ ಕೂತಿವ ಏನ್ ಹೇಳೋದು ಯಾರಿಗ್ ಹೇಳೋದು. ನಾವನ್ ದುಡ್ಯಾಕ ಹೋಗೋದ ನಮ್ ಕೈ ಅದ್ರ ನೆಲಿ ಶಟಿಲ್ ನೋಡ್ತೇವ ದಿನ ಹೊಕ್ಕದ ಕುಡಿಯಾಕ ನಿಮ್ ಕಾಕ ದಾರು ಕುಡಿಯಾಕ ಕುಡ್ದು ಬರ್ತದ ಒದ್ರು 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 ಒದರ್ತದ. ಎಲ್ಲಿಂದ ತಂದ್ ಹಾಕ್ಲೇವ ನಾಡ್ರ ಹೋಗ್ಬೇಕಂದೆ ಆಗ ಕೆಲ್ಸಕ್ ಹೋಗ್ಬಿಟ್ಟಿನ್ ಮುಂಜಾಳೆ 2ಕ್ ಬಿಟ್ಟು ಬಂದಿ ಕೆಲ್ಸ. ಅಲ್ಲಿ ತಳಕ್ ಹೋಗಿ ನೋಡ್ತೀನಿ ಯಾವ ಗಾಡಿನೇ ಇಲ್ಲ. ಇಸು ಗಾಡಿ ಹೋಗ್ಬಿಟ್ಟಾವ. ನೋಡ್ಕೊತ ಹೋಗುದ ಮತ್ ಗಾಡಿಯ ಏನ್ ಸುಡ್ಗಾಡಿ ಇಲ್ಲವ. ಏನದ ಈ ಊರ್ ಆರಣ್ಯ ಇದ್ದಂಗ ಗಾಡಿ ಇಲ್ಲ ಮೋಟ್ರಲ್ ಒಂದ್ ಏನ್ ಸಿಕ್ರು ಒಂದ್ ಏನ್ ಸಿಗಂಗಿಲ್ಲ. ಸಕ್ಕರೆ ಸಿಗಲ್ಲ ಒಂದ್ ಚಾಪಡಿ ಸಿಗಲ್ಲ. ಬೀಗ್ರು ಬಿದ್ದರು ಬಂದ್ರಂತ್ರು ನಮ್ಮ ಮರದಿನ ಹೊಕ್ಕದ ಅಂಗಡಿಗೊಳಗ ಏನು ಸಿಗುದಿಲ್ಲ ಇಲ್ಲಿ. ಇವ್ರಿಗೆ ಯಾಕರ್ ಹೆಣ್ ಕೊಟ್ಟೇವ ಅನ್ಸ್ತಾರ ಮಂದಿ ಅಂತಾರ ಕೊಟ್ಟಾರ ಏನ್ ಮಾಡುದ್ ನಮ್ ಊರಾಗ ಸೌಕರ್ನ ಇಲ್ಲಲ್ಲ ಹಂಗ ಹೇಳ್ತಿದ್ರು ಓಡ್ಬೇಕು ಬೇಲೂರ್ಗೆ. ಒಂದ್ ಚಿಕನ್ ಮಟನ್ ಬೇಕಾದ್ರೆ ಬೇಲೂರ್ಗೆ ಹೋಗ್ಬೇಕು. ಮುಕ್ಳ್ಯಾಗ ಗಾಡಿ ಇದ್ದಾರ ಗಾಡಿ ಇಟ್ಕೊಂಡ್ ಬುರ್ರ ಹೊಕ್ಕರ ಬುರ್ರ ಬರ್ತಾರ. ನಮ್ಮ ಮನ್ಯಾಗೇನ್ ಗಾಡಿ ಮೋಟ್ರ ಮಕ್ಳದಾರ ಓಡಿ ತಂದ್ ಕೊಡ್ತಾರ. ಏನದ 2 ಮುದುಕಿ ಬಿದ್ದಿ ಸತ್ತಿರನ ಬದುಕಿರನಂತ ಯಾರು ಕೇಳಂಗೇ ಇಲ್ಲ. ನಮ್ಮನ ಅವ್ರ ಹೆಂಡ್ರ ಮಕ್ಳು ಚಂದ ಸುಖದಿಂದ ಅವ್ರು ಹೋಗ್ಬಿಟ್ರ ದುಡ್ಯಾಕ ಆ ಕಡೆ ಬೆಂಗ್ಳೂರ್ ಸೇರ್ಯಾರ. ವರ್ಷಕ್ಕಿಟ್ಟು ಕೊಡ್ರಿ ನಮಗ್ ಹೊಟ್ಟಿಗೆ ಬೇಕಂತ ಅನ್ಬೇಕಿಲ್ಲ. ಏನ್ ಅಡ್ಡಾಡ್ತಾನ ರೊಕ್ಕ ಕೊಡ್ರಿ ವರ್ಷ ಕಟ್ಟಿಟ ಕೇಳ್ಬೇಕಿಲ್ಲಿ. ನಮ್ದು ಪ್ಯಾಟ್ಯಾಗ ಸೀಟ್ಯಾಗ ಯಾರು ಕೊಡ್ತಾರವ? ನಮ್ಮ ಮಕ್ಳು ಶಾಲೆ ಅವ್ರ ಸಮುದಾಯ ಮನಿ ಬಾಡಿಗೆ ಅದಾವ ಗ್ಯಾಸ್ ತುಂಬೇಕು ಅದು ತುಂಬೇಕು. ಇದನ್ನ ಅವ್ರ ನಮ್ಗ ಹೇಳ್ತಾರ ಪಿರಾದಿ. ಮತ್ತೆ ಪಿರಾದಿ ಹೇಳಿದ್ರ ಹೊಟ್ಟಿಗೆ ಹೆಂಗ್ ಮಾಡ್ಬೇಕು ನೀವ್ ಇಬ್ರು? ಹಿಂಗೆ ಮನಿ ನಿಮ್ ಮನ್ಯಾಗ ಒಂದಿಟ್ಟು ಇದು ಬೇಡದು ಒಂದಿಟ್ಟು ಉಳ್ಳಾಗಡ್ಡಿ ಟಮಾಟಿ ಒಬ್ಬಕ್ ಮನ್ಯಾಗ ಒಂದ್ ಬಟ್ಲ ಖಾರ ತರೋದು. ನಾಚಿಕ್ ಬರಲ್ಲ ಏನ್ ಮಾಡೋದು ನಿನ್ ಮನ್ಯಾಗ ಏನ್ ಮಾಡ್ಲಿವ ಶಿವಮ್ಮ ಮತ್ ವಯಸ್ಸಾಗ್ಯದ ಸುಮ್ಮ ಹಾಕಿನ ಬರೀ ಒಂದ್ 10 ಹಿಟ್ಟು ತರೋದು ಅದ್ರಾಗ 2 ದಿನ ಮಾಡ್ತೀವಿ. ನಿನ್ ಮನ್ಯಾಗ ಒಂದ್ ಸಲಿಗೆ ತಂದ 4 ದಿನ ಮಾಡ್ತೀನಿ. ಏನ್ ಮಾಡೋದು ಹಿಂಗ ನಮ್ ಹಣೆ ಬರೋದು. ನಿಂದ ನಂದ್ ಇದು ಇಲ್ಲಂದ್ರೆ ನಿಂದ ಕೇಳೋದೈತಲ್ಲ. ನಂದು ಚಂದಿಲ್ಲವೋ ನಂದು ಕೂತ್ ಅಂದ್ರ ಒಂದಿನ ಚಂತನ ಕೇಳ್ಬೇಕ ನನ್ ಪೆರಾದಿ. ಒಂದಿನ ದಗದ ಬಿಟ್ಟು ಬರ್ತೀನಿ ಕೇಳಕತ್ತಿ ಬರ್ತೀಯಾ ಬಾ. ಒಂದ್ ದೊಡ್ಡದೊಂದು ಸ್ಟೋರಿನ ಹಾಕ ನೋಡ ಸಿನಿಮಾ ಆದಂಗ ಆಕೈತಿ ನಂದು. ಮುಂಜಾನೆ ಬಾ. ಮುಂಜಾನೆ ಬಂದ್ರ ಈ ಹೊತ್ತಿನ ತನಾನ 6-7 ಗಂಟೆ ತನ ಮುಗಿತಾವ ನನ್ ಕತಿ ಕೇಳಾಕತ್ ನೀವ್ ವನವಾಸ. ಅಂತ ವನವಾಸ ತೆಗ್ದೀವಿ ನಾವು. ಈಗಾದ್ರೆ ಇನ್ನ ಬಿಡಲ್ದದ ವನವಾಸ. ನೆಗಡಿ ಏನ್ ಮಾಡ್ಬೇಕು? ನೆಗಡಿ ಒಟ್ಟ ಕಮ್ಮ ಆಗಲ್ಲ. ವರ್ಷಗಟ್ಲೆ ಬರೀ ನೆಗಡಿ ಹಿಂಗ ಇರ್ತದ ನೋಡಿ. ಏನ್ ಮಾಡ್ಬೇಕು? ವರ್ಷಗಟ್ಲೆ ಕಾಯಂ ನೆಗಡಿ. ಕಾಯಂ ನೆಗಡಿ. ಮಾನ್ಯ ಒಬ್ಬಾಕಿ ಹಿಂಗೆ ಆಗಿತ್ತು. ಆಕಿ ಹೇಳಿದ್ದೆ
ಹಸಿವು ಗಿಡ್ಡಗ ಇರ್ತಾವ ಘನಖಾರ ಇರ್ತಾವ ಅವ್ಕರ್ನ ಈಗ ಇದಕ್ಕೊಂದ್ ಇವಕ್ಕೊಂದ್ ಮುಂದಿನ ತುದಿ ಮುರಿ ಎಡ್ಡಕ್ಕ ತುದಿ ಮೂರು ಎಡ್ಡು ಮೂಗ್ನಾಗ ಏರ್ಸ್ಕೊಂಡ್ಬಿಡು ಅದ್ ಮನಗಂಡ ಖಾರ ಇರ್ತದ ನೋಡ್ ಘಾಟ್ ಹಳ್ಳತ್ತಿಗೆ ಮಸ್ತಕ ಏರಿ ಕಟ್ ಸೀಟ್ ಬಿಟ್ಟಿ ಅಂದ್ರ ಸುಂಬಳ ಜೊಲ್ಲ ಏಕಕ್ಕದ ಹಳ್ಳಿ ವರ್ತನ್ ಗಟ್ಲಿ ಯಾಕ ನೀನ್ ಸಾಯ್ತಾನ ಹೊಳ್ಳಿ ನಗಡಿನೇ ಬರೋದಿಲ್ಲ ಅದು ಮೆಣಸಿನ್ಕಾಯಿ ಏರ್ಸ್ಕೊತಾರ ಮೂನ್ಯಾಗ ಮನಗಂಡ ನಗಡಿ ಕಮ್ಮ ಆಗ್ಬೇಕಾದ್ರ ಹಂಗ ಮಾಡ್ಬೇಕ್ ನೋಡ್ ಮನ್ನಗಂಡಕ ಕಾರ್ ಇರ್ಬೇಕಾ ಮತ್ತೆ ಅಡ್ಡು ಮೂಗ್ನಾಗ ಹಿಂಗ ತುದಿ ಚೂಟ್ ಶಟದಾಗ ಹೋಗದೆ ನನಗ ಹಂಗಂಗ್ ಸಟ್ಟಿತಾರ ಮನುಷ್ಯ ನೆತ್ತಿಗೆ ಏರಿದ್ ಬಿಡ್ತದ ಅದು ಬೇಷ ಹಳ್ಳತ್ತಿಗೆ ಘಾಟ ಸುಡು ಸುಡು ನೀರ್ ಕಾಸಿ ಆ ನೀರಾಗ ಒಂದ್ ಟಿಕ್ಸ್ ಅದೆಲ್ಲ ಏನಾಗದಲ್ಲ ಮತ್ತ ಮರ್ದನ್ ಬರ್ತದ ನಗಡಿ ಹಂಗ ಮಾಡಿದ್ರ ನಾ ಹೇಳ್ದಂಗ ಮಾಡ್ ನೋಡ್ಬೇಕಾರ ಮಾಡ್ತೀನಿ ನನ್ ಗಂಡ ಕೇಳಿದ್ರ ಮೆಣಸಿನ್ಕಾಯಿ ಬೆಕ್ಕದಂಗ ಹೇಳಿ ನನ್ ಗಂಡ ಕೇಳಿ ಬಂದ್ ನಾನ್ ಕೇಳಿ ಬಂದ್ ನಾವು ಉತ್ತರ ಕೊಡ್ತೀನ ಅದೆಲ್ಲ ನಮ್ಮ ಸುದ್ದಿ ಅವ್ ನೋಡ್ಬೇಕಾರ ನೀನ್ ಜೀವನದಾಗ ಹೊಳ್ಳಿ ನಗಡಿ ಬರೋದಿಲ್ಲ ಮೊದಲ ನಿನ್ ಹೆಸರು ಹೇಳಿ ಏರ್ಸ್ಕೊತ್ ನಿಮ್ ಮೂರೇ ಮೆಣಸಿನ್ಕಾಯಿ ಇರ್ತೀನಿ ಇಲ್ಲಿ ಯಾರಿಗ ಅಮ್ಮ ನಿನ್ ನಗಡಿ ಅಂತ ಕಮ್ಮ ಅಕ್ಕದ ಹೋಗಿ ಆಟ ಮಾಡು ಆಯ್ತ ಓದ್ನೇವ ಯಾವ ಹೊತ್ತಾಯ್ತು ಬಂದ್ ನನ್ ಗಂಡ ಬಂದ ಏನ್ ಮಾಡ್ಯಾನ ಇದನ್ನೇ ಪುರಾಣ ಕೇಳೋದಾಯ್ತಲ್ಲ ಬಂದು ಏನ ಬೇಡ್ಕೊಂಡ್ ತಿನ್ನಕಿ ಮನಿಗ್ ಹಾಯ್ಕೊಂಡ್ ತಿನ್ನಕಿ ಬಂದ್ರ ಹಂಗೆ ಅದ ಇಬ್ರು ಹಣೆ ಬರ ಹಂಗೆ ಅದ ಮನ್ನ ಬೇಡ್ಕೊಂಡ್ ತಿನ್ನಕಿ ಮನಿಗ್ ನೀವ್ ಹಬ್ಬ ಕಾಯ್ಕೊಂಡ್ ತಿನ್ನಕಿ ಬಂದಿ ಮತ್ ಏನ್ ಮಾಡಿ ಇದ್ರ ಕಟ್ ಕಳ್ಸಿ ಇರ್ಲಿಕ್ಕ ನಾನ್ ಅದೇನ್ ಮಾಡಿ ಬೇಕಾದ್ ಹೋಗಿ ಒಳಗ್ ಹೋಗಿ ನೋಡ್ಬ ಒಣ ಮನಿ ತೊಳ್ದ ಮನಿ ಹೋಗ್ ತೊಳ್ದು ಮುತ್ತಾಗ್ಯಾವ ಮನಿ ಏನಿಲ್ಲ ಮನ್ಯಾಗ ಇದ್ರ ಕೊಡ್ತಿದ್ನೇವ ಕೊಡ್ಲಿ ಇರ್ಲಾರ್ದ ನಾ ಏನ್ ಕೊಡ್ಲೇವ ನಂದ ನನ್ಗೆ ಯಾರ ನಮ್ಮ ದಿನ ಹಿಂದ ಮುಂದ ಅಂತಾರ ಇದೇನ ದಿನ ಬರ್ತದ ದಿನ ಬರ್ತದ ಹಿಂದ ಮುಂದ ಅಂತಾರ ಅಂದ್ರ ನಾಲ್ರ ಕೂಡ ಅಂತೀನಿ ಗಪ್ಪನ ತಗೊಂಡ್ಬರ್ತೀನಿ ಅಡಿಗೆ ಮಾಡ್ತೀನಿ ಊಟ ಮಾಡ್ತೀನಿ ಮಕ್ಕೊಂಡ್ಬಿಡ್ತಿ ಏನ್ ಮಾಡ್ತಿ ಮಂದಿ ಅಂತಾರ ಅಂದ್ರ ಹೊಟ್ಟೆ ಕೇಳ್ತದನ ಏನ ಇಸ್ಕೊಂಡ್ ಬರೋದು ಯಾವ ಅಕ್ಕನ ಬಲ್ಲಿ ಒಂದೊಂದು ಏನಾರ ಮಾಡಿ ನನ್ ಮನೆಗೆ ಬಂದ ನಾ ಏನಿಲ್ದಕ್ ಏನ್ ಕೊಡ್ಬೇಕವ ಶಿವಮ್ಮ ಹಾದ್ಯಾ ಆಟ ಮಾಡಿ ಮೆಣಸಿನ್ಕಾಯಿ ಶಿವ ಪರಮಾತ್ಮ ಈಗ ನೋಡ್ಬೇಕ್ರಿ ಬಿಜಾಪುರದಾಗ APMC ಒಳಗ ಕಾಲ್ ಇಡಕ್ ಸಂದ್ ಇರುದಿಲ್ಲ ಆ ನಮ್ನ ಸವಾಲ್ ಯಾಕಡೆ ನೋಡ್ದ ಆಕಡೆ ಬರೀ ಮಾವಿನಕಾಯಿ ಡಿಗ್ಗ ಎಷ್ಟ ತರದ ಮಾವಿನಕಾಯಿ ರೀ ಮಾವಿನ ಹೋಗಿದ್ವಿ ನೋಡ್ಬೇಕಂತ ಹೇಳಿ ಸವಾಲ್ನ್ಯಾಗ ಹೆಂಗ ಇರ್ತದ ಅಂದ್ರ ನಾವು ಮಾವಿನಕಾಯಿ ವ್ಯಾಪಾರ ಮಾಡ್ಬೇಕಂತ ಮಾಡಿದ್ವಿ ಮಾಡ್ಬೇಕಂತ ಹೋಗಿದ್ವಿ ನೋಡಾಕ ಅವಾಗ ಜರ ತುಟ್ಟಿತ್ತು ಮನ್ನಿ ಇಲ್ಲಿ ಲಗ್ನ ಇತ್ತು ಲಗ್ನ ಸಂದ ಅಲ್ಲಿ ಸುಸ್ತ ಸಿಗ್ತಾವ ಕಾಯಿಪಲ್ಲೆ ಒಮ್ಮೆ ಒಂದೊಂದು 20 ಕಿಲೋ ತಗೊಂಬಂದ್ರ ತಿಳ್ಕಿಂದ ನೋಡಾಕ್ ಹೋಗಿದ್ವಿ ಅದು ಮಾವಿನಕಾಯಿ ನಿಂತ ಸವಾಲ ಹೊಡ್ಯಾಕ್ತಿದ್ರು ನಿಂತು ನೋಡಾಕ್ ಹೋದ್ವಿ ಮಾವಿನಕಾಯಿ ಟ್ರೇ ಮತ್ತೆ ಡಿಗ್ ಸುರಿ ಬಿಟ್ಟಾರ ಗುಂಪು ಎಷ್ಟು ಸತ್ತಾರ ಮಾವಿನಕಾಯಿ ಎಲ್ಲಿಂದ ಬರ್ತಿರ್ಬೇಕದ ಇದು ಎಲ್ಲಿಂದ ಬರ್ತಾವ ಯಾರಿಗ ಗೊತ್ತಿರ ಅದು ಒಂದ್ ದೇಶ ಬೆಳಿತದೇನ ಅದು ಒಂದ್ ದೇಶದಾಗ ಬೆಳಿತಾರ ಇಲ್ಲೇ ನಮ್ ಕಡೆ ನೀರು ಸುತ್ತಮುತ್ತ ಬೆಳಿತಿರ್ಬೇಕ್ರಿ ಈ ಕಡೆ ಇಲ್ಲ ಕಡೆ ದೂರಲಿಂದ ಬರ್ತಾವ ರತ್ನಗಿರಿ ಭೂಮಿಗೆ ಬೆಳಿತದೆ ರತ್ನಗಿರಿ ಮಾಡಿ ಬರೇ ರತ್ನಗಿರಿ ಕಡೆ ಬರೀ ಅವೇ ಮಾವಿನ ಗಿಡಗಳ ನೀಲಮ್ಮ ಕಡೆ ಬೆಳಿದ್ ಹೆತ್ತ ಮಸಾರಿ ಭೂಮಿಗೆ ಒಂದ್ ಅದು ಬೇಸ್ ಬೆಳೆಯಂಗ್ ಕಾಣ್ತದೆ ನಮ್ ಭೂಮಿ ಬೆಳೆಯಂಗಿಲ್ಲ ಸರಿ ನಮ್ ಭೂಮಿಗೆ ಇವೆ ನಮ್ಮ ಜವಾರಿ ಕಾಯಿನೇ ವರ್ಷಕ್ಕೊಮ್ಮಿ ಅವೇನ್ ವರ್ಷಗಟ್ಲಿ ಇಟ್ ಮಾರ್ತಾರ ಅವ್ರನ್ನ ಮತ್ ಗೋವಾದಾಗ 12 ತಿಂಗಳು ಮಾವಿನಕಾಯಿ ಮಾರ್ತಿದ್ದಿಲ್ಲ ನಾವು 1000 ರೂಪಾಯಿ ಕಿಲೋ ಇವೇನು ಗೋಯದ ಮಾವಿನಕಾಯಿ ಅವ 1000 ರೂಪಾಯಿ ಕಿಲೋ ಮಾರಿ ನಾವೇ ಗೋವಾದಾಗ ಒಮ್ಮೆ ಏನ್ ಮಾಲ್ ಕಮ್ಮದಾಗ ರೇಟ್ ಮಾಲ್ ನೋಡ್ರಿ ಯಾವ್ದೇ ಈಗ ಜರ ಮಳಿ ಪಳಿ ಆಗಿ ರೀತಿ ಗೋದಕಾಯಿ ಒಂದ್ ಕಾಯಿಗೆ 25 ರೂಪಾಯಿ ಹೇಳ್ತಿದ್ರಿ ಮಾನ್ಯ ಇರ್ತಿದ್ದಿಲ್ಲ ಈಗ ಯಾರು ಕೇಳಂಗ ಈಗ 2 ಕಿಲೋ ಅದೇ ಹೇಳ್ತೇನ್ರಿ 100 ರೂಪಾಯಿ 2 ಕಿಲೋ ಆಗ್ಯಾವ ನೋಡ್ರಿ 100 ರೂಪಾಯಿ 2 ಕಿಲೋ ಆಗ್ಯಾವ 100 ರೂಪಾಯಿ 2 ಕಿಲೋ 50 ರೂಪಾಯಿ ಕಿಲೋ 5 ರೂಪಾಯಿ ಬಂದ್ರೆ 5 ರೂಪಾಯಿ ಒಂದ್ ಕೊಡ್ತಾರ 5 ರೂಪಾಯಿ ಅಲ್ಲ ಒಂದೇ ಕಾಯಿಗೆ 25 ರೂಪಾಯಿ ಒಂದ್ ಕಾಯಿಗ್ರೆ ದೊಡ್ಡ ಇರ್ತಾವ ಬಾಳ ಇರೋದು ದೊಡ್ಡ ಇದ್ರೆ 2 ಇರ್ತಾವ ಸಣ್ಣ ಇದ್ರ 3-4 ಇರ್ತಾವ ಸಣ್ಣ ಇದ್ರ ನಡಗುಂದೆ ಕೇಳಿನಪ್ಪ ಸಾಕಿಗೆ ಹೋಗಾಗ ಒಂದ್ ಕಾಯಿ ತಗೋಬೇಕಂತಂದ್ರೆ 25 ರೂಪಾಯಿ ನಡಗುಂದ್ಯಾವ್ ಸದಾ ಇರ್ತಾವ ನೋಡ್ರಿ ಮಾರ್ಕೆಟ್ ಅದ್ರಾಗ ಬಸ್ ಸ್ಟ್ಯಾಂಡ್ ಸಮೀಪ ಆಗ್ಬಿಟ್ಟದ ಎಲ್ಲರಿಗೂ ಭಾರಿ ಅನುಕೂಲ ಆಗ್ಬಿಟ್ಟದ ನೋಡ್ ನಡಗುಂದ್ಯಾಗ್ರಿ ಕಾಯಿ ಪಲ್ಯದವ್ರದ ಅನುಕೂಲ ಅದ ಮತ್ತ ಅಲ್ಲೇ ರೋಡ್ ದಂಡಿಗೆ ಬಾಳೆಹಣ್ಣವ್ರು ಎಲ್ಲಾ ತರ ಹಣ್ಣು ಹಂಪ್ಲಿ ಹಚ್ಚೋರು ನೀರ್ಲಿ ಹಣ್ಣವ್ರು ಮತ್ ಬಸ್ ಸ್ಟ್ಯಾಂಡ್ ಮಗ್ಲ ಕರೆ ಎಲ್ಲ ಇದ್ರು ದ್ವಾಸೆದ ಅಂಗಡಿಗಳು ಮಿಂಜಿಲದ್ದ ಇಡ್ಲಿ ದ್ವಾಸೆ ಪೇರುಕಾಯಿ ಅದು ಅಲ್ಲಿ ಬಾರಿಗೆ ನೋಡ್ರಿ ಅಲ್ಲಿ ದಂಧ ಮಾಡೋರ್ ಮನಗಂಡ್ ಚಲೋ ಅದ್ ನೋಡ್ರಿ ವ್ಯಾಪಾರ ಮಾಡೋರ್ಗೆ ಏನ್ ಮನಗಂಡ್ ಅನುಕೂಲ್ರಿ ಅಂದ್ರ ಏನ್ ನಾವೊಂದ್ ಅಂಗಡಿ ಹಾಕ್ಬೇಕಲ್ಲಿ ನಡ್ಗುಂದ್ಯಾಗ ಹಣ್ಣಿಂದು ಕಾಯಿಪಲ್ಯದ್ದು ಇಲ್ಲ ಕಾಯಿಪಲ್ಯ ಹಣ್ಣ ಎರಡು ಯಾಕಂದ್ರ ಅದು ಬಸ್ ಸ್ಟ್ಯಾಂಡ್ ಬಾಳ ಅನುಕೂಲ ಅದೇನ ಬಸ್ ಸ್ಟ್ಯಾಂಡ್ ಇಳಿಲಿಗೆ ಬರಕ್ ತಗೊಂಡ್ ಹೋಗಿ ಇವು ಒಂದೊಂದ್ ದೂರ ದೂರ ಮಾರ್ಕೆಟ್ ನಡ್ಕೋತ ಹೋಗ್ಬೇಕು ನಡ್ಕೊಂಡ್ ಬಾಳ ಬೇಸ್ ನೋಡ್ರಿ ಈಗ ಬಾಗೇಡಿ ಮರ ತೊಟ್ಕೊಟ್ಟಿ ಊರ್ ಅದಕ್ಕದ ಅದ್ ಮಾಡುದನ್ನ ನಮ್
ಬೇಕಂದ್ರ ಅದು ಅಟ್ಟ ಈಗ ಮೊದಲ್ ಮಾರ್ಕೆಟ್ ಅಲ್ಲೇ ಇತ್ತು, ಈಗ ಮಾರ್ಕೆಟ್ ತಂದ್ ಇಲ್ಲಿ ಹಾಕ್ಯಾರ ಬ್ಯಾಗ್ಯಾಡ್ಯಾಗ ದೂರ ಆಗೈತ್ರ ಅದು ಇಲ್ಲಿ. ಅಲ್ಲೇ ಬಸವಣ್ಣಪ್ಪರ ಗುಡಿ ಇದ್ರಿಗೆ ಇತ್ತು. ಈಗ ಈಚೆ ಕಡೆ ಎಲ್ಲಾ ಹಣ್ಣಿನವ್ರು ಇರ್ತಿದ್ರು, ಅಲ್ಲೇ ಬಸವಣ್ಣಪ್ಪರ ಗುಡಿ ಮೇಲೆ ಎಲ್ಲ ಅನುಕೂಲ ಆಗಿತ್ತು. ಅವಾಗ ಹೂವಿನವ್ರು ಅಲ್ಲೇ ಇದ್ರು. ಈಗ ಊರ್ ಬಿಟ್ಟು ಎರಡು ದೂರ ನಮ್ಮಂತಾವ್ ನಡಿಲಕ್ಕ ಆಲಾರ್ದಲ್ಲಿ ಹೋಗ್ಲಿಕ್ಕಿಲ್ಲ. ಬಸ್ ಸ್ಟ್ಯಾಂಡ್ ಇಳಿಬೇಕು, ಇಳಿದ್ ಬಸ್ ಸ್ಟ್ಯಾಂಡ್ ಇಂದ 2 ದೂರ ಅಲ್ಲಿಗೆ ಮತ್ತೊಂದ್ 20 ರೂಪಾಯಿ ಕೊಟ್ಟು ಆಟೋದಾಗ ಹೋಗ್ಬೇಕ್ರಿ ಅಲ್ಲಿಗೆ. ಹಿಂಗ ಆಗ್ಬಿಟ್ಟದ. ಈಗ ಇಲ್ಲಿ ಎಲ್ಲದಕ್ಕೂ ಅನುಕೂಲ ನೋಡ್ರಿ. ಒಬ್ರು ನಾಷ್ಟಾ ಮಾಡೋರ್ಗೇನು ಏನ್ ಪಟಕನ ತಗೊಂಡ್ ಬಸ್ ಹತ್ಬೇಕಂತಂದ್ರ ಈಗ ಬೇಕಾದ ಹೋಗು, ಬಾಳೆಹಣ್ಣು ತಗೋ, ಏನ್ ಚಿಕನ್ ಕಡಿಸ್ಕೋ, ಚಿಕನ್ ಅಂಗಡಿಗಳು ಅಲ್ಲೇ ನಡ್ಗುನಾಗ ಎಲ್ಲಾ ಸುತ್ತ ಅಲ್ಲೇ ಸಿಗ್ತದ ಅನುಕೂಲ ನೋಡ್ರಿ. ಎಲ್ಲ ಸಿಗ್ತದ ಸರ್. ರಾಷ್ಟ್ರೀಯ ಹೆದ್ದಾರಿ ಐತಲ್ಲ ಅದಕ್ಕೆ ಅದ್ರ ಮೇನ್ ಹೈವೇ ದೂರ ರೋಡ್ ಅದಾವ. ಅದಕ್ಕೆ ಅಲ್ಲಿ ಜನಸಂಖ್ಯೆ ಅಂದ್ರೆ ಮತ್ತೆ ಈಗ ಮಂದಿ ಅಡ್ಡಾಡ್ತಾರ ಬಾಳ. ಅಂದ್ರ ಬರೇ ನೌಕರಿ ಹಂಗಲ್ಲಣ್ಣ. ಬಾಗೇಡ್ ಇದು ನಡ್ಗುಂದಿ ಬಂತು, ಆಲಿಮೆಟ್ಟಿ ಬಂತು, ಅದೆಲ್ಲ ನೌಕರಿದ ಜನ ಅಲ್ಲಿ. ದೇವಸ್ಥಾನ ಅದಾವ್ರೇನ ಬೂದೇಳಿ ಎಲ್ಲ ಹೋಗ್ಬೇಕಾದ್ರ ಮಂದಿ ಅಲ್ಲೇ ಹೋಗ್ತಾರ. ನಡ್ಗುಂದಿ ಬಂದ ಹೋಗ್ತಾರ. ಸಂಗಮಕ, ಚಂದ್ರಗಿರಿ ಹೋಗ್ಬೇಕಾದ್ರು ನಡ್ಗುಂದಿ ಹಾಗೆ ಹೋಗ್ತಾರ. ಯಲಗೂರ ಹಣಮಪ್ಪ ಹೋಗ್ಬೇಕಾದ್ರು ಅಲ್ಲೇ ಹೋಗ್ತಾರ. ಹೋಗೋರ್ಗೆ ಬರೋರ್ಗೆ ಹಣ್ಣ ಹಂಪಲಿ ಹೀನ್ ಹಾಡ್ಕೊಂಡ್ ಹೋಗಾಕ ದೊಡ್ಡ ಅನುಕೂಲ ಆಗ್ಬಿಟ್ಟ ನೋಡಲ್ಲಿ. ನಡ್ಗುಂದಿ ಆಗ ಚಲೋ ನೋಡ್ಯಾನ ವ್ಯಾಪಾರ ಮಾಡಾಕ. ಅದಕ್ಕ ನಾನು ಒಂದ್ ಅಂಗಡಿ ಹಾಕ್ಬೇಕತ್ ಮಾಡೀನಿ, ಹಣ್ಣ ಕಾಯಿಪಲ್ಯದ್. ಹಾಕಿ ನೋಡ್ರಿ ಅಲ್ಲೇ ಬಸ್ ಸ್ಟ್ಯಾಂಡ್ ಸುತ್ತಮುತ್ತ. ಅಂದ್ರೆ ಎಲ್ಲ ಮಂದಿ ಫಿಕ್ಸ್ ಆಗಿರ್ತಾರ ಏನ ಅಲ್ಲಿ ಫ್ರೂಟ್ ಬಾಜಿ ಹಚ್ಕೊಂಡ್ ಕುಂತ್ರ ಅವ್ರು. ಮೊದಲ್ ನಾವ್ ಹೆಂಗ್ ಫಿಕ್ಸ್ ಇರ್ತೀವಿ ಹಂಗ ಇರ್ತಾರ. ಮತ್ತ ಹೊತ್ತಾಗ ಮಾಡಾರ ಮಾಡ್ಲೋ ಮಾಡ್ಕೋತ ಮತ್ತ ಹುಡಿ ಬೀಳ್ತದ. ಹಚ್ಕೋಬೇಕು ಬಗಲಾಗ ಯಾರನ್ನಾರ ಮಂದಿನ ಕೊಡಲ್ರಿ. ಏನ್ ಕೊಟ್ರು ಹಿಂಗ ಬರಬ್ರು ಮಾಡ್ತಿದ್ರು. ಮತ್ತೆ ಯಾರ ವಯಸ್ಸಾಗಿ ದಂಧ ಬಿಟ್ಟು ಹೋಗೋರ್ ಜಾಗಕ್ಕ ಹಿಡ್ಕೊಂಡ್ ಕುಂದ್ರಬೇಕು ನೋಡಿ. ಏನಿಲ್ಲ ಅವ್ರು ಮೊದಲೇ ಅವ್ರು ಮನೆ ತಯಾರ ಇರ್ತಾರ. ಮಕ್ಕಳು ಮೊಮ್ಮಕ್ಕಳು ಹೆಕ್ತಾರ. ಜಾಗ ಬಿಟ್ಟು ಕೊಡಂಗ್ರಿ, ಜಾಗ ಸಿಗುದ ಅಂತೇಳಿ ಯಾರು ನಾನೇ ಆಗ್ಲಿ ನೀನೇ ಆಗ್ಲಿ. ನಡ್ಗುಂದಿ ಏನ ವಾಡಸ್ತಾರ. ನಡ್ಗುಂದಿ ಆ ಕಡೆ ಎಲ್ಲ ಪ್ಲಾಟ್ ಹಾಕತ್ತಲ್ರಿ. ಈ ಕಡೆ ಯಲಬುರ್ಗಿ ದಾರಿಗೆ ಅವ್ರು ಸಿಕ್ತಿ. ಅವಾಗ ಅಲ್ಲೇನು ಅಲ್ಲೇನಕ್ಕೂ ಈಗ ಸಿಕ್ಕ್ರ ಅಲ್ಲೇನು ವ್ಯಾಪಾರ ಮಾಡಕ್ ಅಲ್ಲಲ್ರಿ. ವ್ಯಾಪಾರ ಮಾಡಕ್ ಅಲ್ರಿ, ಪ್ಲಾಟ್ ಆಗ ಅಂದ್ರ ಊರ ಹಿಂಬಕ್ಕದಂತೆ ಮತ್ ತಾಲೂಕದ ಮತ್ ಅಬಾಸ್ಕೊತ್ ಹೋಗುದೇ ಅದು. ಪ್ಲಾಟಿಗೆ ಕಿಮ್ಮತ್ ಬಾಳ ಹಾಕಿರ್ಬೇಕು ನೋಡ್ರಿ. ಅದ್ರ ಯಾಕಂದ್ರ ಹವೇಕ್ ಅದಲ್ರಿ ಮೇನ್ ಹವೇ. ಈಗ 20-25 ಅದ, 25 ಲಕ್ಷ ಕೊಟ್ಟು ಪ್ಲಾಟ್. ಖಾಲಿ ಜಾಗ ನೋಡಿ. ಈಗ ಎಷ್ಟು ತುಟ್ಟಿ ಅದ್ ನೋಡಿ. ಕಾಯಿಪಲ್ಯ ಅದ ಮುಂದ ನಿಂದ್ರಂಗ ಇಲ್ಲ ಈಗ ಏನು. ಯಾರು ಹಾಕಿಲ್ಲ. ಒಟ್ಟು ಉಳ್ಳಾಗಡ್ಡಿ ಮಾಡ್ಯಾರ. ಏನ್ ಕಾಯಿಪಲ್ಯ ಮತ್ತೇನದ ನಾನು ಸಂತಿಗಿ ಈಗ ಇಟ್ಟಿಟ್ಟೆ ಸೂಡು ಸಬ್ಬಸ್ಗಿ ಪಲ್ಯ ಅವ್ ಕಿರ್ಸಾಲಿ. ಈಗ ಗಳೆ ಹೊಡಿತಾರ ನೋಡ್ ಹೊಲಗೊಳದಾಗ ಕೀಟಿಟ್ ಎದ್ದಾವ. ಅವಕೂರ್ಗ ಈಗ ನೆತ್ತಿ ಸುಟ್ಕೊಂಡ್ಬಂದು ಇಟ್ಟಿಟ್ ಗುಂಪಿ ಹಾಕ್ಯಾರ. 10 ರೂಪಾಯಿ ಗುಂಪಿ. ಏನ್ ಹಾರಿಗೆ ಬಿಟ್ರ ಅಂದಾಗ ಹೋಗ್ಬಿಡ್ತಾವ. ಅಂತದ್ ಹೋಗ್ಬೇಕು. ಒಂದ್ ಮುದುಕಿ ಗಂಟ್ ಕಟ್ಕೊಂಡ್ ಬಂದು ಮಾಡ್ತಾರ. ಈಗ ಪಲ್ಯ ಮುಲ್ಲಂಗಿರಿ. ಮುಲ್ಲಂಗಿ ಬರೀ ಸಿಂಗಲ್ ಮೂಲಂಗಿ ಹಾಕಿಲ್ಲ. ಮೂಲಂಗಿ ಈಗ ಮಾನ್ಯ ಹಾಕ್ಯಾಳ. ಪಾಲಾಕ ಇಲ್ಲಪ್ಪ ಏನೋ ಅನ್ನೋ ಕಾಯಿಪಲ್ಯ ಮುಂದ್ ನಿಂದ್ರಂಗಿಲ್ಲ. ಈಗ ಏಟ್ರಾಕ್ ಹೋಯ್ದ್ರು ಸಾಲಂಗಿಲ್ಲ. ಸಂತಿಗಿ 2000 ರೂಪಾಯಿ ಇದ್ರು ಬರೋ ಒಂದ್ ಕೈಚಲ್ ಬರಂಗ ಶಾಂತಿ. ಕಾಯಿಪಲ್ಯಕ್ ಹೋಗದ ಒಂದ್ 400-500 ರೂಪಾಯಿ. ಅದ್ರಾಗ ಹೀರಿಕಾಯಿ 30 ರೂಪಾಯಿ ಪಾವ್ ಕಿಲೋ, ಜವಾರಿ 30 ರೂಪಾಯಿ ಪಾವ್ ಕಿಲೋ. ಏನ್ ಮಾಡುದು ಹೊಲ್ದಾಗ ನೀರ್ ಇತ್ತಂದ್ರ ಅನುಕೂಲ ಅದ. ನೀರ್ ಇದ್ದಾರ ಕಾಯಿಪಲ್ಲೆ ಮಾಡ್ಕೊಂಡ್ ಯಾವತ್ತು ಕಾಯಿಪಲ್ಲೆ. ಈಗ ಇವು ಒಂದ್ ಬೇಸ ಇದ್ದು ಅಂದ್ರ ಜಡ ನೋಡು ಮಳೆ ಆದಾಗ ಏನು ಲಾಭ ಆಗಂಗಿಲ್ಲ. ಈಗ ನೀರ್ ಇಲ್ಲಾರ್ದಿದ್ರೆ ಏನ್ ಲಾಭ? ಈಗ ಕಾಯಿಪಲ್ಲೆ ನೀರ್ ಇತ್ತಂದ್ರ ಅವಾಗ ಹಸಿ ಆಗ ಈಗ ಅನುಕೂಲ ಆಗ್ಬಿಟ್ಟು. ನಾ ಬಡ್ಕೊಂಡ್ಯಪ್ಪ ನಮ್ ಹುಡುಗರಿಗೆ ಹಾಕೊಂಡ್ರೆ ಕಾಯಿಪಲ್ಲೆ ತಳಿ ತುಟ್ಟಾದ ಕಾಯಿಪಲ್ಲೆ ಇಲ್ಲ. ಆಗ ಸಸ್ತ ಇದ್ದಾಗ ಹಾಕಿದ್ವಿ. ಎಲ್ಲಾ ಬಾತಿಗೆ ಬರ್ಲಾರ್ದಂಗ ಮಾಡಿ ಆಗ ಬರೇ ಇಂತಿಂತ ಸೂಡಪ್ಪ ಪಲ ಅನ್ನೋದು. ಮೆಂತೆ ಪಲ್ಯ, ಕಿರ್ಸಾಲಿ ಪಲ್ಯ, ರಾಜಗಿರಿ, ಪಾಲಾಕ. ನಾ ತಂದಂತ ಮೆಂತೆ ಪಲ್ಯ ಬಾಜಾರ್ದಾಗ ನೋಡಿನಿ. ಅಲ್ಲಿ ಹೈದ್ರಾಗ ನೋಡಿನಿ. ನಡ್ಗುಂದ್ಯಾಗ ನೋಡಿನಿ. ಪಲ್ಯನೇ ಇಲ್ಲ. ಏನ್ ತಂದಿದಿ ಮೊದಲ? ಪಿಟ್ಟಿಲೆ ತಿರ್ಬೇಕು ಹಂಗ. ಆಳಂ ಅಂತ ಪಲ್ಯನೇ ಇಲ್ಲ. ಬರೀ ಮುದುಡಿ ಆಗಿರ್ತದೆ. ಮುದುಡಿ ಆಗಿದ್ದು ಜರ ರೋಗ ಬಿದ್ದಂಗ ಆಗಿದ್ದು. ಬೆಳಗ ಹಿಂಗ್ ಬರ್ತಾವ. ಈಗ ಅದು ಮಾಡಲ್ಲಿ ಇರ್ತದ. ಏನ್ ಗೊಬ್ಬರ ಹಾಕಲ್ಲಿ ಹೋದ್ ಬಾಟ್ ಹೊಲ್ದಾಗ ಚೆಲ್ಲಿದ್ರೆ ಹಂಗ ನೀರ್ ಇರ್ಬೇಕಪ್ಪ. ಗೊಬ್ಬರ ಗುಡೆ ಕಸ ಕಡ್ಡಿ ಗೊಬ್ಬರ ಇದ್ರ ಗೊಬ್ಬರಕ್ಕಿಂತ ಹೆಂಡಿ ಗೊಬ್ಬರ ಚಲೋ. ಮೊದಲಿಂದ ಬರೀ ಹೆಂಡಿ ಗೊಬ್ಬರ ಇದು ಮಾಡ್ತದಲ್ಲ ಜನ ಮಂದಿ. ಹೆಂಡಿ ಗೊಬ್ಬರ ಅಂದ್ರ ತಾಕತ್ತಾಗಿರ್ತತಿ. ಅದು ಕಸು ಹಾಕದಲ್ಲ. ಆ ಕಸಿ ಮೇಲೆ ಬೆಳೆದಿರ್ತದ. ಈ ಸರ್ಕಾರಿ ಗೊಬ್ಬರ ಒಗದ್ಗಳನ್ನೇ ಏನ್ ಮಾಡ್ತತಿ, ಅದು ಕೆಮಿಕಲ್ಸ್ ಇರ್ತದ. ಅದಕ್ಕ ಆಳಂಗೈತೆ ಆಳ್ತತಿ. ಅದಕ್ಕೆ 4 ದಿನದಾಗ ಎದ್ದು ಬಿಡ್ತದ. ಪಲ್ಯನು ತಡಿದ್ರ ಮತ್ತ ಅದ್ ರುಚಿನೂ ಬರೋದ್ ನೋಡಿ. ಮೊದಲನೇ ಹಂಗ ಅಲ್ಲ ಬರ್ತೈತಿ. ಇಲ್ಲ ನಂಗೆ ಕೆಮಿಕಲ್ಸ್ ಕುಡಿರ್ತದ. ಮತ್ತ ಅದು ರುಚಿ ಇರೋದೇ ಕೆಮಿಕಲ್ಸ್ ಅಂದ್ರ ಅದು ರುಚಿ ಇರ್ತತಿ. ಕೆಮಿಕಲ್ಸ್ ಅಂದ್ರ ಉಪ್ಪಿನ ಅಂಶ ಇರ್ತತಿ. ಏನ್ ಸುಡ್ಗಾಡ್ ಬಿಡಪ್ಪ. ಈಗ ಅಂತ ತಿಂದ್ರ ತಾಕತ್ತನೇ ಬರುದಿಲ್ಲ. ಈಗ ಈಗಿನ ಬಂದಿಗೆ
ನಮ್ಮಂಗ ನಮ್ ಮಕ್ಳ ಆಗಲ್ರಿ ಈಗ ಏನ್ ಮಾಡ್ತಿ ಹೇಳ ನಮ್ ಮಕ್ಳಂಗ ಮತ್ ಮುಂದ್ ಮೊಮ್ಮಕ್ಳ ಹೆಂಗ್ ಮಾಡ್ಬೇಕು ಅಂತದೆಲ್ಲಾ ತಿಂದು ಬರೇ ಎಲ್ಲದಕ್ಕೂ ಬರೀ ಗೊಬ್ಬರ ಎಣ್ಣಿ ಪುಡಿಯಾಗ ತಯಾರ್ ಮಾಡಿ ಬಿಡ್ತಾರಪ್ಪ. ಇವನು ನಮ್ಮ ಮನ್ಯಾಗ ನಮ್ ಹೆಂಡ್ರ ಮಾಡ್ತಾರೇನ ಇದಕ್ಕೋಬಾರ್ದು ಯಾಕಡೆ ಗಚ್ಚ ಕುದಿಸ್ತಾವು ಯಾಕಡೆ ಇಡ್ತಾವು. ಅವಾಗ ನಮ್ಮ ಆಯಿ ಬರೇ ಇವು ಒಣ ಮೆಣಸಿನಕಾಯಿ ಇದು ಹಸಿ ಕಲ್ಲರ್ ಖಾರ ಆರದ್ರ ನೀ ಯಾವ್ದು ಇನ್ನೊಂದು ಪಲ್ಯನೇ ಬೇಕಾಗಿದ್ದರ ಅವ ನಮ್ಮ ಮನ್ಯಾಗ ಹೈನಿದ್ದು ಹಾ ಅದನ್ನ ಹಾಕಿ ಖಾರ ತಿಕ್ಕಿ ಬಿಡ್ತಿದ್ಲು. ತಿಕ್ಕಿದ್ರೆ ಅದ್ರೊಳಗ ಒಂದಿಟ್ಟು ಮೊಸರು ಹಾಕೊಂಡ್ ನೋಡ್ಬಿಟ್ರಿ ಇನ್ನೊಂದ್ ಯಾವ್ದು ಪಲ್ಯನೇ ಬೇಕಾಗಿದ್ದಲ್ಲ ಅವಾಗ ಆ ನಮ್ನ ಹೈನ ಉಂತಿದ್ದಾವ. ಈ ಎಷ್ಟ್ ತರದ ಪಲ್ಯ ತಂದ್ ಇಡ್ತೇವ್ ಮನ್ಯಾಗ ಮಾಡ್ತಾವು ಎಷ್ಟ್ ಬಾಯಿಗೆ ರುಚಿನೇ ಬರೋದು. ನಡಿತೇ ಏನಪ್ಪಾ ನಾವು ಹೋತೇಪ್ಪ ಚಂದಿಗೆ ಅಡಿಗೆ ಪಡಿಗೆ ಮಾಡ್ಬೇಕು ಮತ್ ಅದ್ ಕುಡ್ದ್ ಬಂದು ಅದ್ರ ಕೂತ್ ಕುಂದಿರ್ತದ ನಾವು ಏನ್ರ ಮಾಡೋನ್ ದಗದ ಸಂಜಿನ ಆಗ್ಯದ ಕುಂದ್ರಾಕ್ ನಾಳಾಗ್ಯದ ಯಪ್ಪ.